ನೋಡಿ ಇಲ್ಲಿ ಗಿಡಗಳಿಗೆ ಸಂರಕ್ಷಣೆ ಎಷ್ಟು ಮಾಡ್ತಾರಪ್ಪ ಅಂದರೆ ಸಿಕ್ಕಾಪಟ್ಟೆ. ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ತಾರೆ ಇಲ್ಲಿ ಎಲ್ಲ ನೀರಿಗೆ, ಹನಿ ಹನಿ ನೀರಾವರಿ ಅಂತೀವಲ್ಲ ಆ ರೀತಿ. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಒಂದು ಕಂಪ್ನಿ ಇದೆ ಅಂದರೆ ಕಂಪ್ನಿ ಮುಂದ್ಗಡೆ ಈ ರೀತಿ ಪಾರ್ಕಿಂಗ್ ಫೆಸಿಲಿಟಿ ಮಾಡ್ತಾರೆ. ಇದೇ ರೂಲ್ಸ್ನಲ್ಲಿ ಫಾಲೋ ಮಾಡ್ಬೇಕು ಇವರು ಹೇಗಾದವಲ್ಲ ಇದರಲ್ಲೇ ನಿಂದಿರ್ಬೇಕು, ಎಷ್ಟು ಕ್ರಾಸು ಆಗ್ಬಿಡ್ದು. ಇದು ಫ್ರೀ ಅಲ್ಲ, ಇದು ಪೇಡ್ ಪಾರ್ಕಿಂಗ್. ಅಲ್ಲಿ ಬೋರ್ಡ್ ಇದೆಯಲ್ಲ, ಅದು ನೀವು ಇಲ್ಲಿ ಗಾಡಿ ಹಚ್ಚಬೇಕಾದ್ರೂ ಕೂಡ ಅದಕ್ಕೆ ಇಂತಿಷ್ಟು ಸಮಯಕ್ಕೆ ಇಂತಿಷ್ಟು ಬೆಲೆ ಅಂಥೇಳಿ ಪೇಡ್ ಮಾಡ್ಬೇಕು ನಾವು. ಫ್ರೀ ಪಾರ್ಕಿಂಗ್ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಕಾನೂನು ಪಾಲನೆ ಮಾಡ್ತಾರೆ. ಫ್ರೀ ಅನ್ನೋದು ಯಾವುದಿಲ್ಲ ಇಲ್ಲಿ. ಇಲ್ಲಿ ಪೇಡ್ ಪಾರ್ಕಿಂಗ್ ರೂಲ್ಸ್ ಇದು. ಇಲ್ಲಿ ಗಾಡಿ ಯಾವ ಫ್ರೀ ಹಚ್ಚಂಗಿಲ್ಲ ಇಲ್ಲಿ. ಇದಿದೆಯಲ್ಲ ಪಾರ್ಕಿಂಗು, ಫುಲ್ ಪಾರ್ಕಿಂಗ್ನಲ್ಲಿ ಪಾರ್ಕಿಂಗ್ ಇದೆಯಲ್ಲ, ಇದು ಎಲ್ಲ ಪೇಡ್ ಮಾಡಬೇಕು ನಿಮಗೆ. ಎಲ್ಲಿ ಬಂತಲ್ಲಿ ಹಚ್ಚಿ ಓಡೋದಲ್ಲ. ಇಲ್ಲಿ ದುಡ್ಡು ಕೊಡಬೇಕು, ಆಮೇಲೆ ಗಾಡಿ ಪಾರ್ಕ್ ಮಾಡಬೇಕು. ಅದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಘಟನೆಗಳನ್ನು ನಡೆಯೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಜನ ನನಗೆ ನೋಡ್ತಾವ್ರೆ, ಇವನೇನೋ ಮಾಡ್ತಾವನೆ ಅಂಥೇಳಿ. ಬಿದ್ದಾಗ ಅಂಗಳು ಇದು ಯಾವ್ದು ಹೊಸ ಟ್ರೀ ಮೆಂಟ ನೋಡಿ. ಕಂಪ್ನಿ ಮುಂದ್ಗಡೆ ಖಜೂರ್ ಗಿಡ ಹಾಕವ್ರೆ. ಖಜೂರ್ ಗಿಡ ಎಷ್ಟು ವರ್ಷದಿಂದ ಬೆಳೆಸಿಕ್ಕಿದ್ದಾರೆ. ಇವಾಗ ಇದು ಕಬ್ ಲಗ್ತಾ ಹೈ ಸಮ್ಮರ್ ಮೇ ಖಜೂರ್. ಸಮಯ ಇದ್ರದ್ದು ಏನಪ್ಪ ಅಂದರೆ ಬೇಸಿಗೆ ಕಾಲದಲ್ಲಿ ಖಜೂರ್ ಹತ್ತಾವಿಲ್ಲಿ. ಎಷ್ಟು ಹೀಟ್ ಇರುತ್ತೆಲ್ಲ ಆ ರೀತಿ ಬರುತ್ತೆ ಇಲ್ಲಿ. ಇದು ಅರಳೆ ಗಿಡ ಎಲ್ಲ ಡ್ರಿಪ್ ನೀರಿಗೆ. ಇಲ್ಲಿ ನೀರಿನ ಒಂದು ವ್ಯವಸ್ಥೆ ನಮ್ಮ ಥರ ದಾಡ ಬರೋಕ್ಕಲ್ಲ, ತಾನಾಗೆ ನೀರು ಬರ್ತಾರೆ. ನಿಮ್ಗೆ ತೋರಿಸ್ತೀನಿ ಇಲ್ಲಿ ಗಾರ್ಡನ್ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂಥೇಳಿ. ನೋಡಿ, ಟ್ರಾಫಿಕ್ ರೂಲ್ಸು, ಟ್ರಾಫಿಕ್ ಸಿಕ್ಕಾಪಟ್ಟೆ. ಯಾರು ನಿಮಗೆ ಪೊಲೀಸ್ ಸಿಗಲ್ಲ ಇಲ್ಲಿ ಟ್ರಾಫಿಕ್ನಲ್ಲಿ. ನಂಬಲ್ಲಿ ಹೆಂಗಿರ್ತಾರೆ, ಟ್ರಾಫಿಕ್ ಸಿಕ್ಕಾಪಟ್ಟೆ ಪೊಲೀಸ್ ಕಂಟ್ರೋಲಲ್ಲಿದ್ದರೂ ನಮಗೆ ಏನು ಉಪಯೋಗ ಇಲ್ಲ ಇಲ್ಲಿ ಅಲ್ಲ. ಇವಾಗ ಏನಪ್ಪ ಅಂದರೆ ಇಲ್ಲಿ ಟ್ರಾಫಿಕ್ನಲ್ಲಿ ಯಾರು ಪೊಲೀಸ್ ಇರಲ್ಲ ನಮಗೆ. ಇಲ್ಲಿ ಎಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು CC ಕ್ಯಾಮ್ರಾ. ಅವರು ಆ ಕಂಟ್ರೋಲ್ನಲ್ಲಿ ಕುಂತೆ, ಕಂಟ್ರೋಲ್ ರೂಮ್ನಲ್ಲಿ ಕುಂತೆ ಎಲ್ಲ ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಮಾಡೋದೇನು, ನೀವು ರಾಂಗ್ ಮಾಡಿದರೆ ಡೈರೆಕ್ಟ್ ಮೊಬೈಲ್ಗೆ ಅಕೌಂಟ್ನಿಂದ ಡಿಟೆಕ್ಷನ್ ಆಗುತ್ತೆ ಸ್ಯಾಲರಿ, ಡೈರೆಕ್ಟ್ ಟು ಡೈರೆಕ್ಟ್. ನೋಡಿ, ಯಾರು ಒಂದು ಹಾರ್ನ್ ಹೊಡಿತಾ ಇಲ್ಲ ಇಲ್ಲಿ. ಹೆಂಗೆ ಸೈಲೆಂಟ್ ಆದರೆ ಒಂದು ಹಾರ್ನ್ ಸೌಂಡು ಕೂಡ ಬರೋಂಗಿಲ್ಲ ಇಲ್ಲಿ ನಮಗೆ. ನೋಡುತ್ತಾ ನೋಡಿ, ಇವಾಗ ನಾವು ಸಿಗ್ನಲ್ನಲ್ಲಿ ನಮ್ಮ ಹತ್ರ ಪೊಲೀಸ್ ಕೂಡ ಇರ್ತಾರೆ, ಆದರೂ ಕೂಡ ನಾನು ಮುಂದೆ ನೀನು ಮುಂದೆ ಅಂತೀವಿ. ಇಲ್ಲಿ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ ಒಂದೊಂದು ವೆಹಿಕಲ್ ಹಿಂದೆ. ಮೇಂಟೈನ್ ಮಾಡಲೇಬೇಕು. ಯಾರಿಲ್ಲ ಇಲ್ಲಿ ಪೊಲೀಸು, ಒಬ್ಬರು ಸಿಗಲ್ಲ ನಿಮಗೆ ಪೊಲೀಸ್ ಇಲ್ಲಿ. ಮತ್ತು ಇವಾಗ ನಾನು ಹೋಗ್ಬೇಕು ಆ ಸೈಡ್ ಅಂದರೆ ಇಲ್ಲಿಂದ ಹೋಗಂಗಿಲ್ಲ. ಅಲ್ಲಿ ಜೀಬ್ರಾ ಕ್ರಾಸ್ ಇದೆಯಲ್ಲ, ಅಲ್ಲಿಂದ ಮಾತ್ರ ಹೋಗ್ಬೇಕು ನಾನು. ಇಲ್ಲಿಂದ ಹೋದರೆ CCTVಯಲ್ಲಿ ನನ್ನ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಇಲ್ಲಿಂದ ಮಾತ್ರ ಹೋಗ್ಬೇಕು ನಾವು. ಅಲ್ಲಿ ಮಧ್ಯದಲ್ಲಿ ಇಲ್ಲಿ ನೋಡಿ ಜನ ಹೆಂಗೆ ನಿಂತವ್ರೆ. ಇವಾಗ ಅವ್ರು ರೋಡ್ ಕ್ಲಿಯರ್ ಆಯಿತು, ಅವ್ರು ಹೋಗ್ತಾವ್ರೆ ಇವಾಗ. ಇಲ್ಲಿ ನೋಡಿ ಹಿಂಗೆ ಇವಾಗ ಅವ್ರು ನಿಂತಾರೆ, ಯಾರಿಲ್ಲ ಅಲ್ಲಿ. ಇದು ಟ್ರಾಫಿಕ್ ಸಿಗ್ನಲ್ಲು ನೋಡ್ತಾ ಇದ್ದೀರಲ್ಲ, ಒಬ್ಬರು ಪೊಲೀಸ್ ಕಾಣ್ತಾಯಿಲ್ಲ ನಿಮಗೆ. ಎಲ್ಲ ಆಪರೇಟ್ ಆಗ್ತಾ ಇರೋದು CCTVಯಿಂದ. ಇಲ್ಲಿ ನಮ್ಮಲ್ಲಿ ಸಿಗ್ನಲ್ಗೆ ಇಬ್ಬಿಬ್ಬರು ಮೂವರು ಪೊಲೀಸ್ ಇದ್ದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಇರಲ್ಲ. ಇಲ್ಲಿ ನೋಡಿ, ಯಾವುದೇ ರೀತಿಯಾದಂಥ ನಮ್ಮಲ್ಲಿ ಪೊಲೀಸ್ ಫೆಸಿಲಿಟಿ ಯಾರೂ ಇಲ್ಲ ಇಲ್ಲಿ. ಎಲ್ಲ ಕಂಟ್ರೋಲು CCTV. ಅದು ಕಂಬ ಕಾಣ್ತಾ ಇದೆಯಲ್ಲ ವೈಟು, ಅಲ್ಲಿ ಅದು ಏನಿದೆ ಅಂತಂದರೆ ಆಪರೇಟ್ರ್. ಇಲ್ಲಿ ಫಾಲೋವರ್ಸ್, ರೂಲ್ ಈಸ್ ರೂಲ್, ನೋ ಒನ್ ಕ್ಯಾನ್ ಬ್ರೇಕ್ ದ ರೂಲ್. ಇಫ್ ಯು ಬ್ರೇಕ್ ಯು ಕ್ಯಾನ್ ಫೈನ್. ರೂಲ್ ಈಸ್ ರೂಲ್. ಫುಡ್ ಪಾರ್ಕ್ ಒಳ್ಳೆ ಟೇಸ್ಟಿ ಫುಡ್ ಅಲ್ಲಿ. ಅದರಲ್ಲಿ ಇವಾಗ ಮತ್ತೆ ಅಲ್ಲಿ ನಿಂದಿರ್ಬೇಕು ನಾವು, ಆಮೇಲೆ ಮತ್ತೆ ಹೋಗೋದು, ಮತ್ತೆ ನಿಂದಿರೋದು, ಮತ್ತೆ ಹೋಗೋದು. ಇಲ್ಲಿದೆ ನೋಡಿ ಹೆಂಗಿದೆ. ನಮಗೆ ಹೋಗ್ತಾ ಇದ್ದೀವಿ ರೋಡಿನ ಮೇಲೆ, ಬಟ್ ಗಾಡಿ ಎಲ್ಲ ನಿಂತಾಗಿದೆ ಇವಾಗ. ರೂಲ್ಸ್ ಈಸ್ ರೂಲ್ಸ್. ಅಲ್ಲಿ ರೆಡ್ ಸ್ಟಾಪ್ ಅಂತೆ. ಅದಕ್ಕೆ ಹೇಳೋದು ಎಲ್ಲನೇ ನಮ್ಮಿಂದ, ಜನರಿಂದ, ರಾಜಕಾರಣಿಯಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಜನ ಬದಲಾವಣೆ ಆಗ್ಬೇಕು ಫಸ್ಟು. ಜನರ ಮನಸ್ಥಿತಿ, ಜನರ ಮೈಂಡ್ಸೆಟ್ ಚೇಂಜ್ ಆದಾಗ ನಮ್ಮ ದೇಶ ಕೂಡ ಚೇಂಜ್ ಆಗುತ್ತೆ. ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ಅವ್ರದ್ದೇ ಆದಂಥ ಮಾಡ್ತಾರೆ ಅವರು. ಬಟ್ ಇಲ್ಲೇನಿದೆ ಅಂತಂದರೆ ಮೇನ್ ಇರೋದು ನಾವು ಮನಸ್ಥಿತಿ ಚೇಂಜ್ ಆಗಬೇಕು.
ನೋಡಿ ಅವರಿಗೆ ಫೈನಿಗೆ ಅಂಜಿ ಯಾರು ಕೂಡ ರೂಲ್ಸ್ ಬ್ರೇಕ್ ಮಾಡಲ್ಲ. ನಂಬಲ್ಲೂ ಸಿಕ್ಕಾಪಟ್ಟೆ ರೂಲ್ಸ್ ಇದೆ, ಆದರೆ ಯಾರು ಕೂಡ ಫಾಲೋ ಮಾಡಲ್ಲ.